ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಬಿಜೆಪಿ ಪಕ್ಷದಿಂದ ಹಮ್ಮಿಕೊಳ್ಳಲಾಗಿರುವ ಹರ್ ಘರ್ ತಿರಂಗಾ ಅಭಿಯಾನದ ಭಾಗವಾಗಿ ಜಿಲ್ಲಾ ಬಿಜೆಪಿ ವತಿಯಿಂದ ಗುರುವಾರ ಹಾಸನ ನಗರದಲ್ಲಿ ಬೃಹತ್ ತಿರಂಗಾ ತ್ರಿವರ್ಣ ಯಾತ್ರೆ ಹಾಗೂ ಬೈಕ್ ಜಾಥಾ ಯಶಸ್ವಿಯಾಗಿ ನಡೆಯಿತು. ಜಿಲ್ಲಾ ಬಿಜೆಪಿ ಅಧ್ಯಕ್ಷರ ನೇತೃತ್ವದಲ್ಲಿ ಬೆಳಗ್ಗೆ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಸಮೀಪ ಜಾಥಾಕ್ಕೆ ಚಾಲನೆ ನೀಡಲಾಯಿತು. ರಾಷ್ಟ್ರಧ್ವಜವನ್ನು ಹಿಡಿದು ಬೈಕ್ಗಳಲ್ಲಿ ಸಾಗಿದ ಬಿಜೆಪಿ ಮುಖಂಡರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ದೇಶಭಕ್ತಿ ಮತ್ತು ರಾಷ್ಟ್ರಾಭಿಮಾನದ ಸಂದೇಶವನ್ನು ಸಾರಿದರು. ಬಾಲಕಿಯರ ಪದವಿ ಪೂರ್ವ ಕಾಲೇಜು ಮುಂಭಾಗದಿಂದ ಆರಂಭಗೊಂಡ ಜಾಥಾ ಎಂಜಿ ರಸ್ತೆ, ಫುಡ್ ಕೋರ್ಟ್ ರಸ್ತೆ, ಎಂಸಿ ಕಾಲೇಜು ಗಣಪತಿ ದೇವಸ್ಥಾನದ ಪಕ್ಕದ ರಸ್ತೆ, ಆಕಾಶವಾಣಿ, ಸ್ಟೇಡಿಯಂ ಮುಂಭಾಗ, ಸಹ್ಯಾದ್ರಿ ವೃತ್ತ, ಮಹಾವೀರ ವೃತ್ತ, ದೇವಿಗೆರೆ ರಸ್ತೆ, ಸುಭಾಷ್ ವೃತ್ತ, ಎಂಎಚ್ ವೃತ್ತ, ಬಿಎಂ ರಸ್ತೆ, ಸುವರ್ಣ ಹೋಟೆಲ್ ರಸ್ತೆ ಮೂಲಕ ಸಂತೆಪೇಟೆ ವೃತ್ತ ತಲುಪಿತು. ಸಂತೆಪೇಟೆ ವೃತ್ತದಲ್ಲಿ ಯೂಟರ್ನ್ ಪಡೆದುಕೊಂಡ ಜಾಥಾ ಬಳಿಕ ಎಂಎಚ್ ವೃತ್ತ, ಎನ್ಆರ್ ವೃತ್ತ, ಹಳೆ ಬಸ್ ನಿಲ್ದಾಣ ರಸ್ತೆ ಹಾಗೂ ಸ್ಟೇಟಸ್ ಚರ್ಚ್ ಮುಂಭಾಗದ ರಸ್ತೆ ಮೂಲಕ ಸಂಚರಿಸಿ ಅಂತಿಮವಾಗಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಮುಂಭಾಗದಲ್ಲಿ ಸಂಪನ್ನಗೊಂಡಿತು. ಕಾರ್ಯಕ್ರಮವನ್ನು ಇಡೀ ಕರ್ನಾಟಕದ ದಕ್ಷಿಣ ಪ್ರಾಂತದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಆಚರಣೆ ಮಾಡ್ತೀವಿ. ಉದ್ದೇಶ ಯುವ ಜನರಿಗೆ ಸ್ವಾತಂತ್ರ್ಯದ ಒಂದು ಕಲ್ಪನೆಯನ್ನು ಕೊಡುವ ದೃಷ್ಟಿಯಿಂದ ಈ ಕಾರ್ಯಕ್ರಮದ ಸ್ವಾತಂತ್ರ್ಯ ಈ ದೇಶಕ್ಕೆ ಸಾವಿರಾರು ಜನರ ಬಲಿದಾನದ ಪ್ರಭಾವ ಸ್ವಾತಂತ್ರ್ಯ ಬಂದಿದೆ ಅನ್ನುವ ಒಂದು ಉದ್ದೇಶವನ್ನು ಯುವ ಜನರಿಗೆ ತಿಳಿಸುವ ಮೂಲಕ 6:30ಕ್ಕೆ ಪಂಜಿನ ಮೆರವಣಿಗೆಯನ್ನು ಪ್ರಾರಂಭ ಮಾಡಿ ಹಾಸನದ ಪ್ರಮುಖ ನಗರದ ರಸ್ತೆಗಳಲ್ಲಿ ಬೆಳಗ್ಗೆ ಸಂಜೆ 6:30ಕ್ಕೆ ಕಾರ್ಯಕ್ರಮ ಪಂಜಿನ ಮೆರವಣಿಗೆ ಮೂಲಕ ಶುರುವಾಗಿ ಸಂಜೆ 7:30ಕ್ಕೆ ಸಭಾ ಕಾರ್ಯಕ್ರಮ ಇದೆ. ಸಂಜೆ ಮಹಾವೀರ ಸರ್ಕಲ್ನ ಅಲ್ಲಿ ಸಭಾ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಾಲಕ್ಷ್ಮಿ ಮಂಜಪ್ಪ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಮುಖ್ಯ ಅತಿಥಿಯಾಗಿ ಸುಜಲಾ ಲೋಕೇಶ್ ಮತ್ತು ಈ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣಕಾರರಾಗಿ ಸತೀಶ್ ದಾವಣಗೆರೆ ನಮ್ಮ ಪ್ರಾಂತದ ಸಹ ಸಂಯೋಜಕರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರು ತಮ್ಮ ಅನುಭವವನ್ನು ಎಲ್ಲೆಲ್ಲಿ ಕೆಲಸವನ್ನು ನಿರ್ವಹಿಸಿರ್ತಾರೆ ಮತ್ತು ಭಾರತಕ್ಕೆ ಈ ದೇಶಕ್ಕೆ ಏನೇನು ಸವಾಲುಗಳಿದೆ ಅನ್ನೋದನ್ನು ಅವರ ಅನುಭವ ಮತ್ತು ಯುವ ಜನರಿಗೆ ಇವತ್ತಿಗೆ ಏನಕ್ಕೆ ನಾವೆಲ್ಲ ಒಂದು ಸೇನೆಗೆ ಸೇರಬೇಕು ಅನ್ನೋ ಒಂದು ಉದ್ದೇಶವನ್ನು ನಿವೃತ್ತ ಸೈನಿಕರು ಈ ವಿಚಾರವನ್ನು ತಿಳಿಸ್ತಾರೆ. ಮೆರವಣಿಗೆ ಮಹಾವೀರ ಸರ್ಕಲ್ನಿಂದ ಪ್ರಾರಂಭ ಆಗಿ ಕಸ್ತೂರ್ಬಾ ರೋಡ್ನ ಇದು ಎನ್ಆರ್ ಸರ್ಕಲ್ನ ಮೂಲಕ ಸುಭಾಷ್ ವೃತ್ತ ಮೂಲಕ ಕಸ್ತೂರ್ಬಾ ರಸ್ತೆ ಮತ್ತೆ ಹೇಮಾವತಿ ಸ್ಟ್ಯಾಚ್ಯೂಯಿಂದ ಮುಕ್ತಾಯ. ಒಂದು 500 ಸಂಖ್ಯೆ ಸೇರ್ಬೋದು. ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಆಗ್ತಾ ಇದೆ. ಆ ತಾಲೂಕಲ್ಲಿ ಅರಸೀಕೆರೆಯಲ್ಲಿ 14ನೇ ತಾರೀಕೆ ಆಗ್ತಾ ಇದೆ, ಸಕಲೇಶ್ಪುರದಲ್ಲೂ 14ನೇ ತಾರೀಕು, ಇವತ್ತು ಬಾಣಾವರದಲ್ಲಿ ಆಗ್ತಾ ಇದೆ ಕಾರ್ಯಕ್ರಮ.